ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿಲ್ಪಾ ಗೌಡ. ಅಂದಂಗೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಇದು ನನ್ನ ಅಣ್ಣಂದು ಎಂಗೇಜ್ಮೆಂಟ್ ಇದೆ. ಸೊ ಬ್ಯಾಂಗ್ಳೂರಲ್ಲೇ ಎಂಗೇಜ್ಮೆಂಟ್ ಇರೋದ್ರಿಂದ ನಾನು ಇವಾಗ ರೆಡಿಯಾಗಿ ಎಂಗೇಜ್ಮೆಂಟ್ ಪಾರ್ಟಿ ಹಾಲ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ, ನಾನು ಮನೋಜ್ ಅವರು. ನಾನು ಮತ್ತು ಮನೋಜ್ ಅವರು ಫೈನಲಿ ಪಾರ್ಟಿ ಹಾಲ್ಗೆ ರೀಚ್ ಆದ್ವಿ. ನನ್ನ ಕಸಿನ್ಸ್ ಎಲ್ಲ ಬಂದಿದ್ರು. ನಾವೆಲ್ಲ ಈ ಥರ ಜೊತೆಲಿ ಸೇರಿ ತುಂಬ ದಿನ ಆಗಿತ್ತು. ಸೊ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಇವನು ಯಶ್ವಿನ್ ಅಂತ, ನನ್ನ ಅಕ್ಕನ ಮಗ ಇವನು. ಹಾಯ್ ಮಾಡು. ಹಾಯ್. ಹಾಯ್ ಮಾಡ. ಕಾವ್ಯ ಹಾಯ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಎಷ್ಟು ಜನ ಊರಿಂದ ಬಂದಿದ್ದಾರೆ ಅಂತ ಹೇಳಿ. ಮತ್ತು ಇನ್ನೂ ಕೆಲವು ಜನ ಬರೋರು ಸಹ ಇದ್ದರು. ಬರೋರು ಬರ್ತಾ ಇರಲಿ, ಪೂಜೆ ಪಾಡಿಗೆ ಪೂಜೆ ನಡೀಲಿ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಹುಡುಗ ಹುಡುಗಿ ಕೈಲಿ ಪೂಜೆ, ಕಳಸ ಪೂಜೆ ಈ ಥರ ಎಲ್ಲ ಮಾಡಿಸ್ತಾಯಿದ್ರು. ನಾನು ಹೋದಾಗ್ಲೂ ಆಲ್ರೆಡಿ ಕಳಸ ಪೂಜೆ ಈ ಥರ ಮಾಡ್ತಾಯಿದ್ರು ಹುಡುಗ ಹುಡುಗಿ. ನಾನು ಕಸಿನ್ಸ್ ಎಲ್ಲ ಸಿಕ್ಕಿದ ಖುಷಿಲಿ ವಿಡಿಯೋ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ಕಳಸ ಪೂಜೆ ಏನಾಗಿದೆ, ಅದಾದಮೇಲೆ ಏನೇನು ಶಾಸ್ತ್ರ ಮಾಡ್ತಾರೆ ಆ ಶಾಸ್ತ್ರಗಳನ್ನ ನಾನಿಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮತ್ತು ಹುಡುಗಿಯವ್ರು ಬಂದು ಹುಬ್ಳಿಯವರು, ನಾವು ಮಂಡ್ಯದವರು. ಸೊ ಅವರು ಆಚಾರ ವಿಚಾರಗಳು ಅಂದರೆ ಶಾಸ್ತ್ರ ಸಂಪ್ರದಾಯಗಳು, ನಮ್ಮ ಶಾಸ್ತ್ರ ಸಂಪ್ರದಾಯಗಳು ವಿಭಿನ್ನವಾಗಿರುತ್ತೆ ಅಲ್ಲ. ಸೊ ಅವರು ಮತ್ತು ನಾವು ಮಾತಾಡ್ಕೊಂಡಿದ್ವಿ. ಅಂದರೆ ದೊಡ್ಡವರು ಒಂದು 4 ಜನ ಸೇರಿ ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಇದೆ ಅದನ್ನು ನೀವು ಮಾಡಿ, ನಮ್ಮ ಕಡೆ ಯಾವ ಥರ ಶಾಸ್ತ್ರ ಇದೆ ಅದನ್ನು ನಾವು ಮಾಡ್ತೀವಿ, ಈ ಥರ ಮಾತಾಡ್ಕೊಂಡಿದ್ವಿ. ಸೊ ಅದೇ ಥರ ಶಾಸ್ತ್ರ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು. ಈ ಶಾಸ್ತ್ರ ಏನು ನೋಡ್ತಾ ಇದ್ದೀರಾ, ಈ ಶಾಸ್ತ್ರ ಮುಂಚೆನೇ ಹುಡುಗ ಮತ್ತು ಹುಡುಗಿ ಕೈಲಿ ಕಳಸ ಕೂರಿಸಿ ಪೂಜೆ ಮಾಡಿಸಿರ್ತಾರೆ. ಅಂದರೆ ಅರ್ಚಕರು ಅಥವಾ ಪೂಜಾರಿ ಅಂತ ಏನು ಹೇಳ್ತೀವಿ, ಅವರು ಹುಡುಗ ಮತ್ತು ಹುಡುಗಿ ಕೈಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕಳಸಕ್ಕೆ ಪೂಜೆ ಎಲ್ಲ ಮಾಡಿಸಿದ್ರು. ಅದಾದಮೇಲೆ ಇಲ್ಲಿ 4 ಜನ ದೊಡ್ಡೋರು ಅಂತ ಕೂತ್ಕೊಂಡು ತಾಂಬೂಲ ಬದಲಾಯಿಸೋಕ್ಕೂ ಮುಂಚೆ ಕೆಲವೊಂದು ಶಾಸ್ತ್ರಗಳಿತ್ತು. ಆ ಶಾಸ್ತ್ರಗಳನ್ನ ಇಲ್ಲಿ ಮಾಡ್ತಾಯಿದ್ರು. ಮತ್ತು ಅದಾದಮೇಲೆ ಪ್ರಸಾದ ಈ ಥರ ಏನೋ ಕೊಡ್ತಾರೆ, ಅಂದರೆ ಅರ್ಶಿನ ಕುಂಕುಮದ ಥರ. ಅಂದರೆ ಅಲ್ಲಿ ಮದುವೆ ಆಗಿರೋರು ಲೇಡೀಸ್ ಹೋಗಿ ಅಲ್ಲಿ ಪೂಜೆ ಮಾಡಿಬಿಟ್ಟು, ಅಂದರೆ ಆ ಕಳಸ ಏನಿರುತ್ತೆ ಅಲ್ಲಿ ಪೂಜೆ ಮಾಡಿ ಆನಂತರ ಅವರು ಅರ್ಶಿನ ಕುಂಕುಮದ ಥರ ಪ್ರಸಾದ ಇಸ್ಕೊಳ್ಳೋ ಥರ ಇಲ್ಲಿ ಶಾಸ್ತ್ರ ಸಂಪ್ರದಾಯನ ಮಾಡ್ತಾಯಿದ್ರು. ಅಂದರೆ ಒಂದು 5 ಜನ ಲೇಡೀಸ್ ಈ ಥರ ಪೂಜೆ ಮಾಡೋ ಥರ ಇದು ಶಾಸ್ತ್ರ ಇದ್ದಿತ್ತು. ಚಿನ್ನಿ ಇಲ್ಲಿ ನೋಡು. ಏಯ್ ಚಿನ್ನಿಮಾ, ಚಿನ್ನಿ ಇಲ್ಲಿ. ಹಾಯನ್ನು 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 ಹಾಯನ್ನು.
ನಾವಿವಾಗ ಇಲ್ಲಿ ನೋಡ್ಬೋದು ತಾಂಬೂಲ ಬದಲಾಯಿಸ್ಕೊಳ್ಳೋ ಅಂಥ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಕಡೆಯವರು ಮತ್ತು ನಮ್ಮ ಕಡೆಯವರು ದೊಡ್ಡವ್ರು ಯಾರು ಇರ್ತಾರೆ ಅವರು ತಲೆಗೆ ಶಲ್ಯನ ಕಟ್ಕೊಂಡು ಹಣೆಗೆ ಹೂಬತ್ತಿ ಮತ್ತು ಕುಂಕುಮ ಈ ಥರ ಮತ್ತು ಹೆಗ್ಲುಗೆ ಹೂವು ಈ ಥರ ಎಲ್ಲ ಹಾಕಿ ಹಣ್ಣು ಹಂಪ್ಲು ಕಾಯಿ ಈ ಥರ ಏನು ಒಂದು ತಟ್ಟೆಲಿ ಇಟ್ಟಿರ್ತಾರೆ. ಅಂದರೆ ಹುಡುಗಿ ಮನೆ ಮತ್ತು ಹುಡುಗ ಮನೆ ಇಬ್ಬರು ಕಡೆಯೂ ಈ ಥರ ಇಟ್ಟಿರ್ತಾರೆ ತಟ್ಟೆಲಿ ತಾಂಬೂಲನ. ಹುಡುಗಿ ಅವರು ಹುಡುಗ ಮನೆಗೆ ತಾಂಬೂಲನ ಕೊಡೋದು, ಹುಡುಗ ಅವರು ಹುಡುಗಿ ಮನೆಗೆ ಅಂದರೆ ನಾವು ತಂದಿರೋವಂಥ ತಾಂಬೂಲ ಏನಿರುತ್ತೆ ಅದನ್ನು ಹುಡುಗಿ ಮನೆಯವ್ರಿಗೆ ಕೊಡೋದು. ಈ ಥರ ಶಾಸ್ತ್ರ ಸಂಪ್ರದಾಯನ ಮಾಡಿ ಮುಗಿಸೋ ಅಂಥದ್ದು. ಆನಂತರ ಹುಡುಗ ಮತ್ತು ಹುಡುಗಿ ಕೈಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ತಾರೆ. ಇಲ್ಲಿ ತಾಂಬೂಲ ಎಕ್ಸ್ಚೇಂಜ್ ಆಯಿತು. ಮತ್ತು ಇದು ತಟ್ಟೆ ಏನು ತುಂಬಿದ್ದಾರೆ ಇದೆಲ್ಲ ಹುಡುಗನ ಮನೆ ಕಡೆಯವರು ತುಂಬುವಂಥದ್ದು. ಏನಪ್ಪ ಅಂತ ಅಂದರೆ ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ನೂ ಇಲ್ಲಿ ಸ್ವೀಟ್ ಇರ್ಬೋದು, ಕಾಯಿ, ಕೊಬ್ಬರಿ, ಬೆಲ್ಲ, ಕಡಲೆ ಈ ಥರ ಎಲ್ಲನೂ ಪ್ರತಿಯೊಂದು ವಸ್ತುನೂ ನಮ್ಮ ಕಡೆ ತಟ್ಟೆ ತುಂಬ್ತಾರೆ. ತಟ್ಟೆ ತುಂಬೋದ್ರಲ್ಲೂ ಇಷ್ಟೇ ತಟ್ಟೆ ತುಂಬಬೇಕು ಅಂತ ಬೇರೆ ಇರುತ್ತೆ. ಅಂದರೆ 9 ಅಥವಾ 11, 21 ಈ ಥರ ತಟ್ಟೆ ತುಂಬಬೇಕು ಅಂತ ಇರುತ್ತೆ. ಸೊ ಅದೇ ಥರ ತಟ್ಟೆ ನಾವು ತುಂಬಿದ್ವಿ. ಮತ್ತು ಇದೆಲ್ಲ ಏನು ಫ್ರೂಟ್ಸು ಇವೆಲ್ಲ ಏನಿದೆ ಅದೆಲ್ಲ ನಮ್ಮ ದೊಡ್ಡಮ್ಮ ಊರಿಂದ ತೊಗೊಂಬಂದು ತಟ್ಟೆ ತುಂಬಿದ್ದು. ಅಂದರೆ ಅವರು ಯಾರೂ ಇಲ್ಲಿ ಬೆಂಗಳೂರಲ್ಲಿಲ್ಲ, ಹುಡುಗಿಯವ್ರು ಬಂದು ಬೆಂಗಳೂರಲ್ಲೇ ಇರೋದು. ಅವರು ಅದಕ್ಕೆ ಬೆಂಗಳೂರಲ್ಲೇ ಪಾರ್ಟಿ ಹಾಲ್ ಬುಕ್ ಮಾಡಿದ್ರು. ಅದಕ್ಕೋಸ್ಕರ ಅವರು ಊರಿಂದನೇ ಎಲ್ಲ ತೊಗೊಂಬಂದು ತಟ್ಟೆ ತುಂಬಿದ್ರು. ಮತ್ತು ನಾವಿಲ್ಲಿ ನೋಡ್ಬೋದು ಹುಡುಗಿನ ಕೂರಿಸಿ ಕೆಲವೊಂದು ಶಾಸ್ತ್ರಗಳಿತ್ತು. ಆ ಶಾಸ್ತ್ರಗಳನ್ನ ಮಾಡಿಸೋಣ ಅಂತ ಹೇಳಿ ಹುಡುಗಿ ಕೈಲಿ ಮಾಡಿಸ್ತಾ ಇದ್ರು. ಹಾಯ್ ಮಾಡು.
ಮಮ್ಮಿ ಆಯ್ ಮಾಡು. ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಮುಂದೆ ಶೈ ಆಗ್ತಾರೆ. ಸೊ ನಮ್ಮ ಚಿಕ್ಕಮ್ಮ ಏನಾಗುತ್ತೆ ಹಾಯ್ ಮಾಡು ಅಂತ ಹೇಳಿ ಮಾಡಿಸ್ತಾ ಇದ್ರು. ಮತ್ತು ಇಲ್ಲಿ ನಾವು ನೋಡ್ಬೋದು, ನಾವೇನು ತಟ್ಟೆ ತುಂಬಿದ್ವಿ ಅದನ್ನು ಹುಡುಗಿ ಕೈಲಿ ಸ್ವಲ್ಪ ಅಂದರೆ ಮದುವೆ ಆಗಿರೋರು ಬಂದು ಕೆಲವೊಂದು ಶಾಸ್ತ್ರಗಳ್ನ ಮಾಡಿಬಿಟ್ಟು ಆ ತಾಂಬೂಲನೆಲ್ಲ ಅಂದರೆ ಆ ತಟ್ಟೆ ಏನು ತುಂಬಿರ್ತಾರೆ ಅದನ್ನೆಲ್ಲ ಅವ್ರ ಕೈಲಿ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ಮತ್ತು ಅದಾದಮೇಲೆ ಅಕ್ಕಿ ಬೆಲ್ಲ ಕೆಲವೊಂದು ಫ್ರೂಟ್ಸು ಈ ಥರ ಹಾಕಿ ಅವರು ಮೊದಲು ತುಂಬೋ ಅಂಥ ಶಾಸ್ತ್ರನ ಮಾಡ್ತಾರೆ. ಮತ್ತು ಇಲ್ಲಿ ನಾವೆಲ್ಲರೂ ಕಸಿನ್ಸು ಮತ್ತು ನಮ್ಮ ಅಮ್ಮ ಅಜ್ಜಿ ಅಣ್ಣ ತಮ್ಮ ಎಲ್ಲ ಈ ಥರ ಸೇರಿದ್ವಿ. ನಾವೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಈ ಥರ ಎಲ್ಲ ಸೇರಿ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು. ನಮಗಂತೂ ಈ ಥರ ಟೈಮೇ ಸಿಗಲ್ಲ ಸೇರೋದಕ್ಕೆ. ಎಲ್ಲ ಅವ್ರವ್ರದ್ದೇ ಆದಂಥ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಈ ಥರ ಫಂಕ್ಷನ್ ಆದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ. ಈವನ್ ಈ ಥರ ಕ್ವಾಲಿಟಿ ಟೈಮ್ನ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಡಿ ಬಡಿ ಅದಂತ ಚಿಂಪಜಿ ಪುಟ ಏಯ್ ನಾವು ಊಟಕ್ಕೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀವಿ ಊಟಕ್ಕೆ ಅಂತ ಹೇಳಿಬಿಟ್ಟು. ಮತ್ತು ಏನಪ್ಪ ಅಂದರೆ ಬಾಳೆದೆಲೆ ಊಟ ಹಾಕ್ತಾಯಿದ್ರು. ನನಗಂತೂ ಬಾಳೆ ಎಲೆ ಊಟ ಅಂದರೆ ಸಖತ್ ಇಷ್ಟ ಆಗುತ್ತೆ. ಮತ್ತು ಏನೇನು ಅಡುಗೆ ಮಾಡಿಸಿದ್ದಾರೆ ಅಂತೆಲ್ಲ ಹೇಳಿ ನಾನು ಥಿಂಕ್ ಮಾಡ್ತಾಯಿದ್ದೆ. ನೋಡೋಣ ಏನೇನು ಅಡುಗೆ ಮಾಡಿದ್ದಾರೆ ಏನೇನು ಅಂತ ಹೇಳಿಬಿಟ್ಟು. ನನಗಂತೂ ಈ ಥರ ಮದುವೆ ಊಟ ಈ ಥರ ಅಂದರೆ ಸಖತ್ ಇಷ್ಟ ಆಗುತ್ತೆ ನನಗೆ. ಮತ್ತು ಹುಡುಗಿಗೆ ಕೇಕ್ ಎಲ್ಲ ತರಿಸಿದ್ವಿ. ಆಫ್ಟರ್ ರಿಂಗ್ ಎಕ್ಸ್ಚೇಂಜ್ ಏನಿದೆ ಆವಾಗ ಕೇಕ್ ಕಟ್ ಮಾಡಲಿ ಅಂತ ಹೇಳಿಬಿಟ್ಟು ತರಿಸಿದ್ವಿ. ಬಟ್ ಅವ್ರು ಕೇಕ್ ಕಟ್ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದ್ರಲ್ಲಿ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಇವರು ಇವಾಗಲೇ ಕೇಕ್ ಕಟ್ ಮಾಡೋ ಥರ ಕಾಣಿಸ್ತಾ ಇಲ್ಲ. ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದ್ವಿ. ಯಾಕೆಂದರೆ ಸಖತ್ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸೊ ಊಟ ಮಾಡಿಕೊಂಡು ಆಮೇಲೆ ಏನಿದೆ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ಮತ್ತು ತುಂಬ ವೆರೈಟೀಸ್ ಆಫ್ ಡಿಶಸ್ ಇತ್ತು. ನನಗಂತೂ ಇದನ್ನು ಫಿನಿಷ್ ಮಾಡೋಷ್ಟರೊಳಗಡೆ ಸಾಕಾಗೋಯಿತು. ಅಷ್ಟು ವಿಧವಾದ ಊಟನೇ ಇತ್ತು ಅಂತ ಹೇಳ್ಬೋದು. ಸೊ ನನಗೆ ಸ್ವಲ್ಪ ತಿನ್ನೋಕ್ಕೆ ಕಷ್ಟ ಆಯಿತು. ಬಟ್ ಹಾಗೋ ಹೀಗೋ ಮಾಡಿ ತಿಂದಿದ್ದಾಯಿತು ಸ್ವಲ್ಪ. ನನಗೇನಂತ ಅಂದರೆ ಮದುವೆ ಮನೆಗೆ ಹೋದಾಗ ಅಥವಾ ಈ ಥರ ಏನಾದರೂ ಹೋದಾಗ ಅಲ್ಲಿರೋಂಥ ಎಲ್ಲ ಊಟನೂ ಟೇಸ್ಟ್ ಮಾಡಬೇಕು ಅಂತ ಆಸೆ. ಅಂದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಸ್ವಲ್ಪನಾದರೂ ತಿನ್ನಬೇಕು ಅಂತ ಆಸೆ. ಬಟ್ ಅಲ್ಲಿ ಬಡಿಸೋರು ಇರ್ತಾರಲ್ಲ, ಸ್ವಲ್ಪ ಹಾಕಿ ಅಂತ ಹೇಳಿದ್ರೂ ಜಾಸ್ತಿ ಹಾಕ್ಬಿಡ್ತಾರೆ. ಆವಾಗ ತಿನ್ನೋಕ್ಕೆ ಆಗಲ್ಲ. ಆಮೇಲೆ ಮದುವೆ ಮನೇಲಿ ಮಾಡಿರೋ ಅಂಥ ಕೆಲವೊಂದು ಐಟಮ್ಸ್ನ ನಾನು ಹಾಕಿಸ್ಕೊಳ್ಳೋಕ್ಕೆ ಹೋಗಲ್ಲ. ಮತ್ತು ಇಲ್ಲಿ ಲಾಸ್ಟಲ್ಲಿ ನಾನು ಐಸ್ ಕ್ರೀಮ್ ಮತ್ತು ಬೀಡನ ತಿಂದ್ಬಿಟ್ಟು ನನ್ನ ಫುಡ್ಡು ಮುಗಿಸಿದ್ದಾಯಿತು. ಮತ್ತು ಹುಡುಗ ಮತ್ತು ಹುಡುಗಿದು ಫೋಟೋ ಶೂಟ್ ಸೆಷನ್ ನಡೀತಾ ಇತ್ತು. ಅಂದರೆ ಫೋಟೋಸ್ ತೆಗೆಸ್ಕೊತಾ ಇದ್ರು. ಆಮೇಲೆ ದೀಪು ಅವ್ರ ಮನೇಲಿ, ಅಂದರೆ ದೀಪು ಅಂದರೆ ಹುಡುಗಿ, ಅವ್ರ ಮನೆಯಲ್ಲಿ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ನಾವು ಅರ್ಶಿನ ಕುಂಕುಮ ಇಸ್ಕೊಂಡು ನಾವು ನಮ್ಮ ಮನೆಗೆ ನಾವೆಲ್ಲರೂ ಹೊರಟ್ವಿ. ನಾನು ಮತ್ತು ಮನೋಜ್ ಅವ್ರ ಬೈಕಲ್ಲಿ ಹೊರಟ್ವಿ. ನಮ್ಮ ಮಾಮ ಎಲ್ಲ ಕಾರಲ್ಲಿ ಬರ್ತಾಯಿದ್ರು. ಓಕೆ, ನಾನು ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.